ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ತರಕಾರಿ ಮಾರುಕಟ್ಟೆ ಹಾಗೂ ಮಾಂಸಾಹಾರಿ ಫಿಶ್, ಚಿಕನ್, ಮಟನ್ ಮಾರ್ಕೆಟ್ ಉದ್ಘಾಟನೆ ಮುಂದೂಡಿಕೆ. ನಗರಸಭಾ ಅಧ್ಯಕ್ಷ ಮೌಲಾ ಸಾಬ್. ಗಂಗಾವತಿ ನಗರಸಭೆ ವ್ಯಾಪ್ತಿಯ ಗುಂಡಮ್ಮ ಕ್ಯಾಂಪ್ ಬಳಿ ನಿರ್ಮಿಸಲಾಗಿರುವ ತರಕಾರಿ ಮಾರುಕಟ್ಟೆ ಹಾಗೂ ಮಾಂಸಾಹಾರಿ ಫಿಶ್ ಮತ್ತು ಮಟನ್ ಚಿಕನ್ ಮಾರ್ಕೆಟ್ ಇಂದು ಉದ್ಘಾಟನೆ ಆಗಬೇಕಿತ್ತು. ಆದರೆ ಕೆಲವು ಸಮಸ್ಯೆಗಳಿಂದಾಗಿ ತಾತ್ಕಾಲಿಕವಾಗಿ 1 ವಾರ ಮುಂದೂಡಿಕೆ ಮಾಡಲಾಗಿದೆ ಎಂದು ನಗರಸಭೆಯ ಅಧ್ಯಕ್ಷ ಮೌಲಾ ಸಾಬ್, ಸ್ಥಾಯಿ ಸಮಿತಿ ಅಧ್ಯಕ್ಷ ರಮೇಶ್ ಚೌಡ್ಕಿ, ಪಾರ್ವತಮ್ಮ ದುರ್ಗೇಶ್, ದೊಡ್ಮನಿ ನಗರಸಭೆ ಉಪಾಧ್ಯಕ್ಷರು ಸೇರಿದಂತೆ ಪೌರಾಯುಕ್ತ ವಿರೂಪಾಕ್ಷಮೂರ್ತಿ ಹೇಳಿದರು. ಅವರು ಈ ಕುರಿತಂತೆ ಶುಕ್ರವಾರದಂದು ನಗರಸಭೆಯ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಗರಸಭೆ ವ್ಯಾಪ್ತಿಯ ಬೀದಿ ವ್ಯಾಪಾರಿಗಳನ್ನು ಮಾರುಕಟ್ಟೆಗೆ ಸ್ಥಳಾಂತರಿಸುವ ಕುರಿತು ವ್ಯಾಪಾರಸ್ಥರಿಗೆ ಹೇಳಲಾಗಿತ್ತು. ಆದರೆ ನಿರ್ಮಿಸಲಾದ ತರಕಾರಿ ಮಾರುಕಟ್ಟೆಗಳಲ್ಲಿ ವ್ಯಾಪಾರಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಹಾಗೂ ಅಲ್ಲಿನ ಕೆಲವು ಪ್ರಮುಖ ವಸ್ತುಗಳು ಕಳ್ಳರಿಂದ ಕಳ್ಳತನ ಹೋಗಿರುವ ಪ್ರಯುಕ್ತ ಅವುಗಳನ್ನೆಲ್ಲ ಪರಿಶೀಲಿಸಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲಾಗುವುದು. ಜೊತೆಗೆ ಮಾರುಕಟ್ಟೆಯ ಸುತ್ತಮುತ್ತಲೂ ಬೃಹತ್ ತಡೆಗೋಡೆ ನಿರ್ಮಿಸುವುದು, ವ್ಯಾಪಾರಿಗಳಿಗೆ ಅಗತ್ಯ ಇರುವ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದು ಹಾಗೂ ಮಾರುಕಟ್ಟೆಗಳ ಕುಂದು ಕೊರತೆಗಳನ್ನು ನಿವಾರಿಸುವುದರ ಮೂಲಕ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿ ಬಹುತೇಕ ವಾರ ಅಂತ್ಯದೊಳಗೆ ಸಾರ್ವಜನಿಕರಿಗೆ ಸಮರ್ಪಿಸಲಾಗುವುದು ಎಂದು ಹೇಳಿದರು. ಶುದ್ಧವಾದ ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ, ಸುತ್ತಮುತ್ತಲಿನ ವಾತಾವರಣಗಳ ಸ್ವಚ್ಛತೆ, ವ್ಯಾಪಾರಸ್ಥರಿಗೆ ಹಾಗೂ ವ್ಯಾಪಾರಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಪರಿಶೀಲನೆ ನಡೆಸಿ ಆರಂಭಿಸಲಾಗುವುದು ಎಂದು ಹೇಳಿದರು. ಒಂದು ಶಿಫ್ಟ್ ಮಾಡುವ ಒಂದು ಕಾರ್ಯಕ್ರಮ ನಿಗದಿಪಡಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಾರ್ಕೆಟ್ನಲ್ಲಿ ಒಂದು ಈ ಹಿಂದೆ ತಾವು ಎಲ್ಲರಿಗೂ ಗಮನಿಸಿದಂತೆ ಸ್ವಲ್ಪ ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳು ಒದಗಿಸಬೇಕಾಗಿತ್ತು. ಈ ಹಿಂದೆ ಮಾರ್ಕೆಟ್ನಲ್ಲಿ ಸ್ವಚ್ಛತೆ ಹಾಗೂ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿರುತ್ತದೆ. ಆದರೆ ಕೆಲವು ಪುಂಡರು ನಮ್ಮ ಮಾರ್ಕೆಟ್ನಲ್ಲಿ ವೈರಿಂಗ್ ಕಳ್ತನ ಮಾಡೋದು ಮತ್ತು ಮೀಟರಿಂಗ್ ಕಳ್ತನ ಮಾಡೋದು, ಈ ಥರ ಕೆಲವೊಂದು ನಮ್ಮ ಎಲ್ಲ ನಗರಸಭೆ ಮಳಿಗೆಗಳಿಗೆ ನಾವು ಮೀಟರ್ ಅಳವಡಿಸಿದ್ದೀವಿ, ಅದು ತಗೊಂಡೋಗಿದ್ದಾರೆ. ಆಮೇಲೆ ವೈರಿಂಗ್ ಎಲ್ಲ ಕಿತ್ಕೊಂಡೋಗಿದ್ದಾರೆ. ಅದೇ ರೀತಿಯಾಗಿ ಲೈಟ್ಸ್ ಹಾಕಿದ್ದೇನೆ ಅದಕ್ಕೆ ಹೊಡೆದಿದ್ದಾರೆ ಲೈಟ್ಸ್ ಎಲ್ಲ. ಈ ಥರ ಆಗಿ ಅದು ಸ್ವಲ್ಪ ಸಮಸ್ಯೆ ಆಗಿತ್ತು. ನಾವೆಲ್ಲ ಪರಿಶೀಲನೆ ಮಾಡಿ ಎಲ್ಲ ಒಂದು ಸದಸ್ಯರು ಮತ್ತು ಅಧ್ಯಕ್ಷರ ಒಂದು ತಂಡ ಮತ್ತು ನಮ್ಮ ಅಧಿಕಾರಿಗಳ ತಂಡದೊಂದಿಗೆ ಅಲ್ಲಿ ಈ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರನ್ನು ಶಿಫ್ಟ್ ಮಾಡೋಕ್ಕೆ ಸ್ವಲ್ಪ ನೆರಳಿನ ವ್ಯವಸ್ಥೆ ಮಾಡಬೇಕಾಗಿರುತ್ತದೆ. ಅದೇ ರೀತಿಯಾಗಿ ಅವರಿಗೆ ಬೆಳಕಿನ ವ್ಯವಸ್ಥೆ ಮಾಡಬೇಕಾಗಿರುತ್ತದೆ. ಅದೊಂದು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ಈಗಾಗಲೇ ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಮಾಡಲಾಗಿರುತ್ತೆ. ಮತ್ತು ಎಲ್ಲ ಸರೌಂಡಿಂಗ್ ನಮ್ಮ ಏನು ಗುಂಡಮ್ಮ ಮಾರ್ಕೆಟ್ ಇದೆ, ಟೋಟಲ್ 2.5-3 ಎಕರೆ ಇದೆ. ಅದನ್ನು ಸಂಪೂರ್ಣವಾಗಿ ಫೆನ್ಸಿಂಗ್ ಮಾಡಲಾಗಿರುತ್ತೆ. ಅಂದರೆ ಅಲ್ಲಿ ಯಾರು ರಾತ್ರಿ ಹೊತ್ತು ಬಂದು ನಮ್ಮ ಮಾರ್ಕೆಟ್ನಲ್ಲಿ ಅಡಚಣೆ ಸಮಸ್ಯೆಗಳು ಮಾಡಬಾರ್ದು. ಆಮೇಲೆ ಈ ಹಿಂದೆ ಆದಂಥ ಘಟನೆಗಳು ಆಗಬಾರ್ದು ಅಂತೇಳಿ ನಾವು ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಮಾರ್ಕೆಟ್ನಲ್ಲಿ ಹದ್ದುಬಸ್ತು ಮಾಡಿ ಫೆನ್ಸಿಂಗನ್ನು ಮಾಡಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಈಗ ಆ್ಯಕ್ಚುಲಿ ಇವತ್ತಿನ ದಿನಾಂಕದಂದು ಶಿಫ್ಟ್ ಮಾಡೋ ಒಂದು ಕಾರ್ಯಕ್ರಮ ನಾವು ಮುಂದಿನ ಒಂದು ವಾರದ ಮಟ್ಟಿಗೆ ನಾವು ಅದನ್ನು ಮುಂದೂಡಲಾಗಿರುತ್ತದೆ. ಕಾರಣ ಏನಪ್ಪ ಅಂದರೆ ಈಗ ಸ್ವಚ್ಛತೆ ಆಗಿದೆ, ಕಾಂಪೌಂಡ್ ವಾಲ್ ನಿರ್ಮಾಣ ಆಗಿದೆ. ಫೆಬ್ರವರಿ 28 ಅಲ್ಲ ಸರ್, ಈಗ ಸತತವಾಗಿ 15 ದಿನದಿಂದ ನಮ್ಮ ಮುನ್ಸಿಪಲ್ ಎಂಪ್ಲಾಯ್ಸ್ ಕೆಲಸ ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, ಇದು ಈ ಹಿಂದೆ ಆಗಿಲ್ಲ. ಈಗ ನಾವು ಅದನ್ನು ಭಾಳಷ್ಟು ನಾವು ಇಂಟ್ರೆಸ್ಟ್ ತಗೊಂಡು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹೌದಾ ಸರ್? ಹಿಂದೆ ಹೋಗಿದ್ದಾರೆ, ಶಿಫ್ಟ್ ಆಗಿದ್ದಾರೆ ಅಂದರೆ ಈಗ ತಾವು ನೋಡಿದ ಪ್ರಕಾರ ಯಾವುದೇ ವ್ಯಾಪಾರಸ್ಥರಾಗಲಿ ಏನು ಮಾಡ್ತಾರೆ, ಈಗ ಅಂಗಡಿಗಳು ಇರ್ತವೆ, ಅಂಗಡಿಗಳ ಮುಂದೆ ಸಜ್ಜ ಇರುತ್ತೆ, ಆ ಸಜ್ಜ ಕೆಳಗಡೆ ನೆರಳು ಬರುತ್ತೆ, ಆ ನೆರಳಿನ ವ್ಯವಸ್ಥೆಯಲ್ಲಿ ಕುಂತಿರ್ತಾರೆ. ಹೌದಾ? ಈಗ ಮಾರ್ಕೆಟಲ್ಲಿ ನಾವು ನೆರಳಿನ ವ್ಯವಸ್ಥೆ ಮಾಡಿದ್ರೆ ಅವ್ರು ಯಾಕೆ ಅಲ್ಲಿ ಕುಂದಿರ್ತಾರೆ? ಅವರಲ್ಲಿ ಬಂದೇ ಬರ್ತಾರೆ. ಇದು ಕಾಮನ್. ಈ ನೆರಳಿನ ವ್ಯವಸ್ಥೆ ಮಾಡಿನೇ ಅವ್ನು ಶಿಫ್ಟ್ ಮಾಡಬೇಕಾಗಿರೋದು. ಅದೇ ನೆರಳಿನ ವ್ಯವಸ್ಥೆ ಮಾಡಿದಾಗ ಶಿಫ್ಟ್ ಮಾಡಿರೋದು ಅಲ್ಲ, ಸ್ವಲ್ಪ ಸಮಸ್ಯೆ. 4 ಕಡೆ 4 ಅಸಿಸ್ಟೆಂಟ್ ಟ್ಯಾಂಕ್, ಆಮೇಲೆ ಐಮಾಸ್ ರಿಪೇರಿ ಆಗಿದೆ, CC ಕ್ಯಾಮ್ರಾಗಳು ಹಾಕಿದ್ದೀವಿ, ರಿಟೈನಿಂಗ್ ವಾಲ್, ಭದ್ರತೆ
ಉತ್ತರದ ಫೆನ್ಸಿಂಗ್ ಹಾಕಿ ಫೆನ್ಸಿಂಗ್ ಹಾಕಿದ್ದೀವಿ. ಇದನ್ನೆಲ್ಲ ನಾವು ಮಾಡಿದ್ದೀವಿ. ನಾವು ಮಾನ್ಯ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ನಾನು ಪತ್ರ ಬರೀತಾ ಇದ್ದೀನಿ ಇವತ್ತು. ಈ ಥರ ನಾವು ಈಗ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಏನು ನಮ್ಮ ಕಡೆಯಿಂದ ಏನೇನು ಕಾಮಗಾರಿಗಳನ್ನ ನಾವು ಮಾಡಿದ್ದೀವಿ, ಏನೇನು ನಾವು ವ್ಯವಸ್ಥೆ ಮಾಡಿದ್ದೀವಿ, ದಯವಿಟ್ಟು ಅಲ್ಲಿ ಒಂದು ರಾತ್ರಿ ಹೊತ್ತು ಗಸ್ತು ಆಗ್ತದೆ ಅಂತೇಳಿ ನಾನು ಮೊನ್ನೆ CBI ಅವರವರಿಗೆ ಪತ್ರ ಬರೀತೀನಿ. ಈಗ ನೋಡಿರಿ ಸರ್, ಏನಾಗಿದೆ ಸರ್, ನಾವು ಇದು ಸ್ವಚ್ಛ ಭಾರತ್ ಮಿಷನ್ ಯೋಜನೆಗಳಲ್ಲಿ ಪ್ರತಿಯೊಂದು ಮನೆಗೆ ನಾವು ಟಾಯ್ಲೆಟ್ ಇದ್ದರೆ ಕೂಡ ಜನ ಉಪಯೋಗ ಮಾಡಲ್ಲ ಅಂದರೆ ಅದು ಎಷ್ಟು ಅವರಿಗೆ ನಾವು ಹೆಂಗೆ ಹೇಳ್ಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಕಮ್ಯುನಿಟಿ ಟಾಯ್ಲೆಟ್ಸ್ ಇದ್ದಾವೆ, ಪಬ್ಲಿಕ್ ಟಾಯ್ಲೆಟ್ಸ್ ಇದ್ದಾವೆ. ನೀವು ಅದನ್ನು ಹೊರತುಪಡಿಸಿ ಬಂದು ಎಷ್ಟು ಜನರು ಕೂಡ ಸಹಕಾರ ಮಾಡಬೇಕಲ್ಲ ಸರ್. ಈಗ ಓನ್ಲಿ ಸಿಬ್ಬಂದಿ ಅಧಿಕಾರಿ ಸಿಬ್ಬಂದಿ ಆಡಳಿತ ಮಂಡಳಿ ಮತ್ತು ನಮ್ಮ ಪ್ರೆಸ್ಸು ನಾವು ಸಾರ್ವಜನಿಕರು ನಾವು ಹೊಡ್ಕೊಂಡ್ರೆ ಜನರ ಸಹಕಾರ ಮಾಡಿದ್ರೆ ನಾವು ಮಾಡೋದು ಯಾರ ಸಲುವಾಗಿ? ಜನರ ಸಲುವಾಗಿ ಅಲ್ಲ ನಾವು ಮಾಡೋದು. ಅವರ ಸ್ವಚ್ಛತೆ ಕಾಪಾಡ್ಕೋಬೇಕಲ್ಲ. ಈಗ ನಾವು ನಮ್ಮ ನಗರಸಭೆ ಇಡೀ ನಗರವನ್ನು ನೋಡುವಾಗ ಬರೀ ಗುಂಡಮ್ ಕ್ಯಾಂಪ್ ನೋಡೋಕ್ಕಾಗುತ್ತಾ? ಅಲ್ಲಿ ಎಲ್ಲ ಕಾವಲು ಮಾಡೋಕ್ಕಾಗುತ್ತಾ? ಅದು ಅವರಲ್ಲಿ ಒಂದು ಬರಬೇಕು. ಇಲ್ಲ, ಇದು ನಮ್ಮ ಸಲುವಾಗಿ ಮಾಡ್ತಾ ಇದ್ದಾರೆ, ನಮ್ಗೆ ಅನುಕೂಲ ತಕ್ಕಂತೆ ನಾವು ಮಾಡ್ತಾ ಇದ್ದಾರೆ, ನಗರಸಭೆಗೆ ನಾವು ಸಹಕಾರ ಮಾಡ್ಬೇಕಂತೇಳಿ ಒಂದು ಮನೋಭಾವ ನಮ್ಮ ಸಾರ್ವಜನಿಕರಲ್ಲಿ ಬರಬೇಕು. ಅವರು ಈ ಥರ ನಮ್ಮ ಈಗ ನೋಡಿ ಈ ಥರ ಮಾಡೋದು ಬಹಳಷ್ಟು ನಾನು ನ್ಯೂಸೆನ್ಸ್ ಅಂತೇಳಿ ನಾನು ಸರ್ ಈಗ ಎಲ್ಲೇ ಒಂದು ಪಕ್ಷಾತೀತವಾಗಿ ಅಲ್ಲ ನೀವು ಹೇಳ್ತೀರಿ ಆಡಳಿತ ವಿರೋಧ ಲಾಸ್ಟ್ ಟೈಮ್ ಆಗಿದ್ದು ಆಡಳಿತ ಇದು ವಿರೋಧ ಪಕ್ಷ ಅಲ್ಲ ಅದು ಇದೆ ಓಕೆ, ಆದ್ರೆ ರಾಜಕೀಯ ಯಾವುದೇ ರಾಜಕೀಯ ಮಾಡಿಲ್ಲ. 2-3 ಸಲ ಆಗಿದ್ದಂಗೆ ಆಡಳಿತ ನಮ್ಮ ನಗರಸಭೆ ಸಹಕಾರ ಮಾಡ್ತಾ ಇದ್ದಾರೆ. ಸರ್ ಈಗ ಹೊಸದು ಪಬ್ಲಿಕ್ ಟಾಯ್ಲೆಟ್ಗಳು ನಿರ್ಮಾಣ ಮಾಡ್ತಾ ಇದ್ದೀವಿ. ಇಂದಿರಾ ಕ್ಯಾಂಟೀನ್ ಅದ, ಕುಡಿಯೋ ನೀರಿನ ಅವರೇ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು, ಅವರೇ ಅದನ್ನ ಮೇಂಟೈನ್ ಮಾಡ್ಕೋಬೇಕು. ಅಲ್ಲ ಅಲ್ಲಿವರೆ ತಾತ್ಕಾಲಿಕ ಮೊಬೈಲ್ ಟಾಯ್ಲೆಟ್ಸ್ ಇರ್ಬೇಕಲ್ಲಿ ಅವನ್ನ ಯೂಸ್ ಮಾಡ್ಬೇಕು. ಓಕೆ GBಯಲ್ಲೇ ಜನರಲ್ ಬಾಡಿ ಮೀಟಿಂಗ್ ಅಲ್ಲೇ ನಿರ್ಣಯ ಆಗಿದೆ ಸರ್. ಇದು ವಿಳಂಬ ಜನರಲ್ ಬಾಡಿ ಮೀಟಿಂಗ್ ಅಲ್ಲೇ ಡಿಸ್ಕಷನ್ ಆಗಿದೆ ಸರ್. ಇದು ವಿಳಂಬ ಇದು ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ತಮ್ಮೆಲ್ಲ ಮಾಧ್ಯಮದವರು, ನಮ್ಮ ನಗರಸಭೆಯ ಪೌರಾಯುಕ್ತರು, ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಚೇರ್ಮನ್ರು ಮತ್ತು ನಮ್ಮ ಸದಸ್ಯರ ಮಂದಿ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಇವತ್ತು ಮೂಲ ಉದ್ದೇಶ ನಮ್ಮ ಜನಪ್ರಿಯ ಶಾಸಕರು ಏನು ಹೇಳ್ಯಾರ, ತರಾತುರಿಯಲ್ಲಿ ಮಾಡಿ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತೊಂದರೆ ಕೊಡೋದಕ್ಕಿಂತಲೂ ಸುಸಜ್ಜಿತವಾದ ಮೂಲಭೂತ ಸೌಕರ್ಯ ಒದಗಿಸಿ ಅವ್ರನ್ನ 4 ದಿವಸ ಲೇಟ್ ಆದರೂ ಪರವಾಗಿಲ್ಲ, ಅವ್ರಿಗೆಲ್ಲ ರೀತಿ ಅವರು ಸೌಲಭ್ಯದಿಂದ ವಂಚಿತರಾಗಬಾರ್ದು, ಎಲ್ಲ ರೀತಿಯಿಂದ ಸೌಲಭ್ಯವನ್ನು ಅವ್ರಿಗೆ ಒದಗಿಸಿರಿ ಅಂತಂದು ಹೇಳಿ ನಮಗೊಂದು ಆದೇಶ ಮಾಡಿ. ಅದೇ ಇದು ವಿಳಂಬ ಅಲ್ಲ, ಇದು ವಿಳಂಬನ ಅಂತ ಏನೋ ತರಾತುರಿಯಲ್ಲಿ ಮಾಡ್ತಿದ್ವಿ. ವಿಳಂಬ ಅನ್ನೋದಕ್ಕಿಂತ ಇದು ವಿಳಂಬ ಅಲ್ಲ. ನಾವಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಅವರು ವ್ಯಾಪಾರಸ್ಥರ ಸಲುವಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ತಾರ, ಮೀನು ಮಾಂಸ ಎಲ್ಲ ಮಾಡೋರು, ಅವ್ರಿಗೆ ಯಾರಿಗೆ ತೊಂದರೆ ಕೊಡಬಾರ್ದು. ಎಲ್ಲ ವ್ಯಾಪಾರಸ್ಥರು ನಮ್ಮವರೇ, ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡೋರು ನಮ್ಮವರೇ. ಅವ್ರಿಗೆ ಎಲ್ಲ ರೀತಿಯಿಂದ ಸೌಲಭ್ಯ ಒದಗಿಸಿದ ಸಲುವಾಗಿ ಇದು ಒಂದು 4 ದಿವಸ 1 ವಾರ ಟೈಮ್ ತೊಗೋಬೋದು ಅಷ್ಟೇ. ಎಲ್ಲ ರೀತಿಯಿಂದ ಸ್ವಚ್ಛತೆ, ಅವ್ರಿಗೆ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯ ಎಲ್ಲದಕ್ಕೂ ಆದ್ಯತೆ ಕೊಡ್ರಿ ಅಂತಂದು ಹೇಳಿ ಅದರ ಸಲುವಾಗಿ KRDಯಲ್ಲಿ ಒಳಗೆ ಒಂದು ₹1 ಕೋಟಿ ಅನುದಾನವನ್ನು ಮೀಸಲಿರಿಸಿ ನಮ್ಮ ಶಾಸಕರು ನಮ್ಮ ಊರಿನ ಅಭಿವೃದ್ಧಿ ಪರವಾಗಿ, ವ್ಯಾಪಾರಸ್ಥರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವರು ಮುತುವರ್ಜಿ ವಹಿಸಿ, ಹೆಚ್ಚಿನ ಕಾಳಜಿ ವಹಿಸಿ ಇದು ಒಂದು ಕಾರ್ಯಕ್ಕೆ ನಾವೆಲ್ಲರೂ ಕರೆ. ಹಿಂದೆ ಏನಾಗಿದೆ ಅದ್ರ ಬಗ್ಗೆ ನಾವು ನೋಡೋದು, ಹಿಂದೆ ನಾವು ತಿರುಗಿ ನೋಡೋದಕ್ಕಿಂತ ನಾವು ಮುಂದೆ ಈ ಮುಂದೆ ಏನಾಗುತ್ತೆ ಅಂತ ನಮ್ಮ ವ್ಯಾಪಾರಸ್ಥರಿಗೆ ಏನು ತೊಂದರೆ ಆಗಬಾರ್ದು. ನಮ್ಮ ನಗರಸಭೆ ಸಿಬ್ಬಂದಿಗಳಿಗೆ ನಾವು ಅವ್ರ ಬಗ್ಗೆ ನಾವು ಎಷ್ಟೋ ನಾವು ಹೊಗಳಿದ್ರು ಕಮ್ಮಿ ಐತಿ. ಆ ಗಲೀಜು ಅದನ್ನು ಪಾಪ ಅವರು ನಾವು ಹೇಳಿದ್ರು ಅವ್ರು ಮಾಡ್ಯಾರ, ನಾವು ಯಾರು ಹೋಗಿಲ್ಲ. ಇದು ನಮ್ಮದು, ನಮ್ಮೂರು, ಅವರು ನಮ್ಮ ಕಾರ್ಮಿಕರು ಇಲ್ಲಿ ಏನಾಗತ್ತಾರ, ನಮ್ಮ ಪೌರ ಕಾರ್ಮಿಕರು ನಮ್ಮೂರು ಬಿಡಿ ಬರೀ ಅದೆಲ್ಲ ಇದನ್ನಾಗೈತೆ, ಒಂದ್ಸಲ ಸ್ವಚ್ಛ ಮಾಡಿಬಿಡ ಎಲ್ಲ ವ್ಯಾಪಾರಸ್ಥರು ಬಂದ್ರೆಲ್ಲ ಚಲೋ ಆಗುತ್ತೆ ಅಂತಂದೇಳಿ ಹಿಂದಾಗಂಗೆ ಈಗ ಆಗೋದಲ್ಲ. ಮುಂದೆ ನಮ್ಮ ಶಾಸಕರು ಜಾಸ್ತಿ ಮುತುವರ್ಜಿ, ಹೆಚ್ಚಿನ ಆದ್ಯತೆ ಕೊಡ್ರಿ ಅಂತ ಹೇಳಿದ್ರೆ ಅವ್ರು ಕೊಡೋರು ₹1 ಕೋಟಿ. ನೋಡ್ತಿರಲ್ಲ ಈಗ ಸರ್ಕಾರದಲ್ಲಿ ಯಾವ ಅನುದಾನ ಇಲ್ಲ, ಅವ್ರು ಏನು ಮಾಡ್ಯಾರೋ ಏನಿಲ್ಲೋ ಅವ್ರದ್ದು ಅದೇನು ನಾವು ಕೈಗಡೆ ಪಗಡೆ ಸಿಕ್ಕಿರ್ತೀವಲ್ಲ
ಆ ಲೆಕ್ಕಕ್ಕೆ ಮಾಡಿ ಈ ಊರಿನ ಬಗ್ಗೆ ಕಾಳಜಿ ಇದಕ್ಕೆ ಇದು ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಅದು ಮಾಡಿದ್ದೆ. ವಿಳಂಬ ಅಂತೂ ಮಾಡ್ಬೋದಾಗಿತ್ತು, ಇವತ್ತು ಪೂಜೆ ಮಾಡಿ ನಡ್ರಿ ಅಂತಂದೇಳಿ ಒಂದು 4 ಗಂಟೆ ನಿಲ್ಲಿಸಿ ಹಂಗೆ ಹಂತವಾಗಿ ಕರೀಬೋದಾಗಿತ್ತು, ಮಾಡ್ಬೋದಾಗಿತ್ತು. ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗೋದನ್ನು ನೋಡಿ ಕೇಳೋದು ನಿಮ್ಮ ಹೊಣೆ ಅಂತ ನಮಗೊಂದು ಆದೇಶ ಮಾಡ್ಯಾರ. ಪೌರಾಯುಕ್ತರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಚೇರ್ಮನು ಮತ್ತು ನಾವು ಸದಸ್ಯರು ನಾವೆಲ್ಲರೂ ಕೂಡಿ ಅದರ ಬಗ್ಗೆನೇ ಸ್ವಲ್ಪ ಹಗಲು ರಾತ್ರಿ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ ನೋಡಿ. ಮೊನ್ನೆ ಫೆನ್ಸಿಂಗ್ ಹಾಕಿದ್ವಿ, ಫೆನ್ಸಿಂಗ್ ಕೊಟ್ಟರು, ಗೋಡೆ ಕಟ್ಟಿದ್ರು, ಹಿಂಗಾಗಿ ಅವೆಲ್ಲ ಆಗಲಾರ್ದಂಗೆ ಅದಕ್ಕೆ ಸೂಕ್ಷ್ಮವಾಗಿ ನಮ್ಗೆ ಯಾರಿಗೂ ಗೊತ್ತಿಲ್ಲಾರ್ದಂಗೆ CC ಕ್ಯಾಮ್ರಾಸ್ಗೆ ಅಳವಡಿಸುವಂಥದ್ದು ಒಂದು ಕಾರ್ಯ ಮಾಡ್ಯಾರ. ಈಗ ನಾನು ತಪ್ಪು ಮಾಡಿದ್ರೆ ನಾನು ಅನುಭವಿಸ್ತೀನಿ ಅದನ್ನು. ಡೈಲಿ ಮಾರ್ಕೆಟ್ ಮಾಡೋರು ಡೈಲಿ ಮಾರ್ಕೆಟ್ ಮೇಲೆ ಇರೋರು ಶಿಫ್ಟ್ ಮಾಡ್ತಾ ಇದೀವಿ ನಾವು. ಅಲ್ಲ ಸರ್, ಈಗ ಡೈಲಿ ಮಾರ್ಕೆಟ್ನವರು ಡೈಲಿ ಮಾರ್ಕೆಟು ಅಲ್ಲಿ ಮಾಂಸ ಅವು ಇದೆಲ್ಲ ಏನಾದವೆಲ್ಲ ಅಲ್ಲೇ ಶಿಫ್ಟ್ ಈ ಆದೇಶ ಮೀರಿ ಅವ್ರು ನಾವು ಇಲ್ಲೇ ಮಾಡ್ತೀವಿ ಅಂದವ್ರಿಗೆ ಏನೈತೆ ಅಂದ್ರೆ ಅವ್ರ ಲೈಸೆನ್ಸ್ ಕಾಲಕ್ಕೆಲ್ಲ ನೀವು ಅವಾಗೇ ಮಾಡ್ಬೇಕು. ಕಾಲಕ್ಕೆ ಅಂದ್ರೆ ಅವ್ರು ಅಲ್ಲಿ ಇರ್ತಾರ, ಇವ್ರು ವ್ಯಾಪಾರ ಮಾಡಲ್ಲ. ಮತ್ತೆ ಆಗುತ್ತೆ. KKRDB ಅನುದಾನದಲ್ಲಿ ಸುಮಾರು 1 ಕೋಟಿ ರೂಪಾಯಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಎಸ್ಟಿಮೇಟ್ ಮಾಡಲಾಗಿರುತ್ತೆ. ಆ ಎಸ್ಟಿಮೇಷನಲ್ಲಿ ಏನಿರುತ್ತೆ, ನೆರಳಿನ ವ್ಯವಸ್ಥೆ ಇರುತ್ತೆ, ಆಮೇಲೆ ಬೆಳಕಿನ ಮೀಟ್ರ್ ಅಳವಡಿಸುವ ಒಂದು ವ್ಯವಸ್ಥೆ ಇರುತ್ತೆ, ಅದೇ ರೀತಿಯಾಗಿ ವೈರಿಂಗ್ ಮಾಡೋ ವ್ಯವಸ್ಥೆ ಇರುತ್ತೆ, ಮತ್ತು ಮೀನು ಮತ್ತು ಮಾಂಸದ ಮಾರುಕಟ್ಟೆ ಏನಿದೆ ಅದು ಸಂಪೂರ್ಣವಾಗಿ ಅದನ್ನು ದುರಸ್ತಿ ಮಾಡಬೇಕಾಗುತ್ತೆ. ಆಮೇಲೆ ನಮ್ಮ ಮಾರ್ಕೆಟ್ ಹಿಂದುಗಡೆ ಪ್ರದೇಶದಲ್ಲಿ ನಮ್ಮ ಸರೌಂಡಿಂಗ್ ಮಾರ್ಕೆಟ್ ಒಂದು ಪ್ರಾಂಗಣದಲ್ಲಿನೇ ಕಂಪೌಂಡ್ ಆದ ನಂತರ ಸುಮಾರು ನಮಗೆ ಒಂದು 300 ಅಡಿ ಉದ್ದ, ಆಮೇಲೆ ಒಂದು 60 ಅಡಿ ಉದ್ದ ಒಂದು ಜಾಗ ಇರುತ್ತೆ. ಆ ಜಾಗದಲ್ಲಿ ಎಲ್ಲ ಮಾಂಸ ಮಾರಾಟ ಮಾಡೋರನ್ನ ಅಲ್ಲಿ ಶಿಫ್ಟ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿರ್ತೀವಿ. ಅದೇ ರೀತಿಯಾಗಿ ಮೀನು ಮತ್ತು ಮಾಂಸದ ಮಾರುಕಟ್ಟೆಯಲ್ಲಿ ಸಹ ಅವರು ಮೀನು ಮಾರಾಟ ಮಾಡೋರನ್ನ ಶಿಫ್ಟ್ ಮಾಡಬೇಕಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದರ ಪ್ರಕಾರ ಅಲ್ಲಿ ಅವರಿಗೆ ಎಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಒಂದು ತೀರ್ಮಾನ ಮಾಡಿದ ಪ್ರಕಾರ ಎಸ್ಟಿಮೇಷನಲ್ಲಿ ಈಗಾಗಲೇ KRDL ಅವರಿಗೆ ಒಂದು ಏಜೆನ್ಸಿಯನ್ನು ಇಂಪ್ಲಿಮೆಂಟ್ ಮಾಡಲಾಗಿರುತ್ತೆ. ಅದರ ಪ್ರಕಾರ ಅನುದಾನವನ್ನು ಸಹ 1 ಕೋಟಿ ರೂಪಾಯಿ ಅನುದಾನವನ್ನು ಸಹ ಮಾನ್ಯ ಶಾಸಕರು ಇದಕ್ಕೆ ಮೀಸಲಾಗಿ ಇಟ್ಟಿರ್ತಾರೆ. ಅದು ಮಾನ್ಯ ಶಾಸಕರು ನಮಗೆ ಅದನ್ನು ಹೇಳಿ ಆಮೇಲೆ ಅವ್ರು KRDL ಅವ್ರ ಜೊತೆ ಮಾತನಾಡಿ ಹೊಂದಾಣಿಕೆ ಅಂದರೆ ಇಬ್ಬರು ಕೂಡಿಕೊಂಡು ಜೊತೆಯಾಗಿ ನಮ್ಮ ನಗರಸಭೆ ಮತ್ತು KRDL ಅವರು ಒಂದು ಸಂಪರ್ಕದೊಂದಿಗೆ ಇಮಿಡಿಯೇಟ್ ಆಗಿ ಅದನ್ನು ಒಂದು ಕಾಮಗಾರಿ ಮಾಡಿ ಮುಗಿಸಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಶಿಫ್ಟ್ ಮಾಡುವ ಒಂದು ಕಾರ್ಯಕ್ರಮ ಮುಂದಿನ ಒಂದು ವಾರದ ದಿನಗಳಲ್ಲಿ ನಾವು ಅದನ್ನು ವ್ಯವಸ್ಥೆ ಮಾಡಿ ಎಲ್ಲರನ್ನ ಶಿಫ್ಟ್ ಮಾಡೋ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಎಲ್ಲ ಸಾರ್ವಜನಿಕರು ಆಮೇಲೆ ಬೀದಿ ಬದಿ ವ್ಯಾಪಾರಸ್ಥರು ಸಹಕರಿಸಬೇಕು. ಯಾಕಂದರೆ ಗಂಗಾವತಿ ನಗರ ತಮಗೆ ಗೊತ್ತಿರೋ ಹಾಗೆ ಭಾಳಷ್ಟು ಬೃಹದಾಕಾರವಾಗಿ ಬೆಳೆದಿರುತ್ತೆ. ಆಮೇಲೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸು ಬಹಳಷ್ಟು ನಡೀತಾ ಇರ್ತವೆ. ಆಮೇಲೆ ಸಾರ್ವಜನಿಕರು ಬಹಳಷ್ಟು ಸಂಚಾರಕ್ಕೆ ಟ್ರಾಫಿಕ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಯಾಕೆಂದರೆ ರಸ್ತೆ ಮೇಲೆ ಎಲ್ಲ ಬಂಡಿಗಳು ಅಡ್ಡ, ಆಮೇಲೆ ಈ ಹೂವು ಮಾರಾಟ ಮಾಡೋರು, ಹಣ್ಣು ಮಾರಾಟ ಮಾಡೋರು ಎಲ್ಲ ಸಾರ್ವಜನಿಕರು ಎಲ್ಲ ಈಗಾಗಲೇ ಅಲ್ಲಿ ರಸ್ತೆ ಮೇಲೆ ಇಟ್ಕೊಂಡು ಇದರಿಂದ ತೊಂದರೆ ಆಗುತ್ತೆ. ಅದ್ರ ಪ್ರಕಾರ ನಮಗೆ ಮಾನ್ಯ ನ್ಯಾಯಾಲಯದಲ್ಲಿ ಸಹ ಅದು ಸೋಮೋಟೋ ಕೇಸ್ ಬುಕ್ ಮಾಡ್ಕೊಂಡಿರ್ತಾರೆ. ಈ ಥರ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಇವನ್ನ ಶಿಫ್ಟ್ ಮಾಡೋ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಮಾನ್ಯ ನ್ಯಾಯಾಲಯ ಕೂಡ ನಮಗೆ ಸೂಚನೆ ಮಾಡಿರುತ್ತೆ. ಅದರ ಪ್ರಯುಕ್ತ ಸಮಸ್ತ ನಾಗರಿಕ ಬಾಂಧವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಅಂಥ ಒಂದು ದೃಷ್ಟಿಯಿಂದ ನಾವು ಒಂದು ಈ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಂಘಟನೆಗಳು ಮತ್ತು ನಮ್ಮ ಎಲ್ಲ ಸಾರ್ವಜನಿಕರು ಮತ್ತು ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಈ ನಗರಸಭೆಗೆ ಸಹಕಾರ ಮಾಡಬೇಕು, ಮತ್ತು ನಾವು ಆ ಶಿಫ್ಟಿಂಗ್ಗೆ ಸಹಕಾರ ಮಾಡಬೇಕು. ಯಾವುದೇ ಅಡಚಣೆ ಮಾಡೋದಾಗಲಿ ಮತ್ತು ಸಮಸ್ಯೆ ಉಂಟು ಮಾಡಬಾರ್ದು ಅಂತೇಳಿ ನಾನು ಈ ಮೂಲಕ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಗಂಗಾವತಿ ನಗರದಲ್ಲಿ ಫುಟ್ಪಾತ್ ಮೇಲೆ ಮತ್ತು ರಸ್ತೆ ಮೇಲೆ ಇರುವ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನು ಒಂದು ಶಿಫ್ಟ್ ಮಾಡುವ ಒಂದು ಕಾರ್ಯಕ್ರಮ ನಿಗದಿಪಡಿಸಲಾಗಿತ್ತು.
ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಾರ್ಕೆಟ್ನಲ್ಲಿ ಒಂದು ಈ ಹಿಂದೆ ತಾವು ಎಲ್ಲರಿಗೂ ಗಮನಿಸಿದಂತೆ ಸ್ವಲ್ಪ ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳು ಒದಗಿಸಬೇಕಾಗಿತ್ತು. ಈ ಹಿಂದೆ ಮಾರ್ಕೆಟ್ನಲ್ಲಿ ಸ್ವಚ್ಛತೆ ಹಾಗೂ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿರುತ್ತದೆ. ಆದರೆ ಕೆಲವು ಪುಂಡರು ನಮ್ಮ ಮಾರ್ಕೆಟ್ನಲ್ಲಿ ವೈರಿಂಗ್ ಕಳ್ತನ ಮಾಡೋದು ಮತ್ತು ಮೀಟಿಂಗ್ ಕಳ್ತನ ಮಾಡೋದು ಈ ಥರ ಕೆಲವೊಂದು ನಮ್ಮ ಎಲ್ಲ ನಗರಸಭೆ ಮಳಿಗೆಗಳಿಗೆ ನಾವು ಮೀಟರ್ ಅಳವಡಿಸಿದ್ದೀವಿ, ಅದು ತಗೊಂಡೋಗಿದ್ದಾರೆ. ಆಮೇಲೆ ವೈರಿಂಗ್ ಎಲ್ಲ ಕಿತ್ಕೊಂಡೋಗಿದ್ದಾರೆ. ಅದೇ ರೀತಿಯಾಗಿ ಲೈಟ್ಸ್ ಹಾಕಿದ್ದನ್ನು ಅದಕ್ಕೆ ಹೊಡೆದಿದ್ದಾರೆ, ಲೈಟ್ಸ್ ಎಲ್ಲ. ಈ ಥರ ಆಗಿ ಅದು ಸ್ವಲ್ಪ ಸಮಸ್ಯೆ ಆಗಿತ್ತು. ನಾವೆಲ್ಲ ಪರಿಶೀಲನೆ ಮಾಡಿ ಎಲ್ಲ ಒಂದು ಸದಸ್ಯರು ಮತ್ತು ಅಧ್ಯಕ್ಷರ ಒಂದು ತಂಡ ಮತ್ತು ನಮ್ಮ ಅಧಿಕಾರಿಗಳ ತಂಡದೊಂದಿಗೆ ಅಲ್ಲಿ ಈ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರನ್ನು ಶಿಫ್ಟ್ ಮಾಡೋಕ್ಕೆ ಸ್ವಲ್ಪ ನೆರಳಿನ ವ್ಯವಸ್ಥೆ ಮಾಡಬೇಕಾಗಿರ್ತದೆ. ಅದೇ ರೀತಿಯಾಗಿ ಅವರಿಗೆ ಬೆಳಕಿನ ವ್ಯವಸ್ಥೆ ಮಾಡಬೇಕಾಗಿರ್ತದೆ. ಅದೊಂದು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ಈಗಾಗಲೇ ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಮಾಡಲಾಗಿರುತ್ತೆ. ಮತ್ತು ಎಲ್ಲ ಸರೌಂಡಿಂಗ್ ನಮ್ಮ ಏನು ಗುಂಡಮ್ಮ ಮಾರ್ಕೆಟ್ ಇದೆ, ಟೋಟಲ್ 2.5-3 ಎಕರೆ ಇದೆ, ಅದನ್ನು ಸಂಪೂರ್ಣವಾಗಿ ಫೆನ್ಸಿಂಗ್ ಮಾಡಲಾಗಿರುತ್ತೆ. ಅಂದರೆ ಅಲ್ಲಿ ಯಾರು ರಾತ್ರಿ ಹೊತ್ತು ಬಂದು ನಮ್ಮ ಮಾರ್ಕೆಟ್ನಲ್ಲಿ ಇದು ಅಡಚಣೆ ಇದು ಸಮಸ್ಯೆಗಳು ಮಾಡಬಾರ್ದು, ಆಮೇಲೆ ಈ ಹಿಂದೆ ಆದಂಥ ಘಟನೆಗಳು ಆಗಬಾರ್ದು ಅಂತೇಳಿ ನಾವು ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಮಾರ್ಕೆಟ್ನಲ್ಲಿ ಹದ್ದುಬಸ್ತು ಮಾಡಿ ಫೆನ್ಸಿಂಗನ್ನು ಮಾಡಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಈಗ ಆ್ಯಕ್ಚುಲಿ ಇವತ್ತಿನ ದಿನಾಂಕದಂದು ಶಿಫ್ಟ್ ಮಾಡೋ ಒಂದು ಕಾರ್ಯಕ್ರಮ ನಾವು ಮುಂದಿನ ಒಂದು ವಾರದ ಮಟ್ಟಿಗೆ ನಾವು ಅದನ್ನು ಮುಂದೂಡಲಾಗಿರುತ್ತದೆ. ಕಾರಣ ಏನಪ್ಪ ಅಂದರೆ ಈಗ ಸ್ವಚ್ಛತೆ ಆಗಿದೆ, ಕಾಂಪೌಂಡ್ ವಾಲ್ ನಿರ್ಮಾಣ ಆಗಿದ್ದು, ಸನ್ಮಾನ್ಯ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮತ್ತು ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರ ಒಂದು ಸಮ್ಮುಖದಲ್ಲಿ ನಾನು ಅಧ್ಯಕ್ಷತೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿರುತ್ತದೆ. ಅದರಿಂದ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಈ ಒಂದು ಗೋಷ್ಠಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.